ಅದೇ ವಿಮ್ಲಾ, ಈಗ ತಾನೇ ಶೋಭೆ ಹೇಳಲ್ಲು ತಾತ ಈಗ ಲಕ್ಷ್ಮಿ ಕೈ ಹಿಡ್ಕೊಂಡು ಆದಿ ಆದಿ ಅಂತ ಕಿರ್ಚ್ಕೊಂಡು ಬರ್ತಾರೆ, ನೋಡ್ತಾ ಇರುತ್ತ. ಹಾಗೆ ಆಯಿತು ನೋಡು. ಪಾಪ ಕಣೆ ಆದಿ, ಏನು ಗ್ರಾಚಾರ ಕಾದಿದ್ಯೋ ಏನೋ. ಅವನು ಹೊಡೆಸ್ಕೊಳ್ಳೋದನ್ನ ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ವಿಮಲಾ. ಅದೇ ಅಣ್ಣ, ಇವ್ರಿಗೇನಾಗಿದೆ ಅಂತ ಸರಿಯಾಗಿ ಹೇಳಕ್ಕೆ ಹೇಳು. ಅವ್ರು ಈಗಿರೋ ಪರಿಸ್ಥಿತಿಲಿ ಈ ಥರ ಕಿರ್ಚಾಡೋದು ಅವ್ರ ಆರೋಗ್ಯಕ್ಕೆ ಸರಿ ಅಲ್ಲ. ನನ್ನ ಕೋಪಕ್ಕೆ ಕಾರಣ ಇದೆ. ಮೊದಲು ಆದಿನ ಕರೀರಿ. ನೋಡಿ, ನಾನು ಇಷ್ಟು ಕರೆದ್ರೂ ಅವ್ನು ಬರ್ತಾ ಇಲ್ಲ. ಇದೇ ನಾವು ನಾನು ಕೊಡ್ತಾ ಇರೋ ಮರ್ಯಾದೆ. ಯಾಕೆ ಹೀಗೆ ಆಡ್ತಿದ್ದೀರಾ? ಅವ್ನು ಏನು ಮಾಡ್ದ ಅಂತ ನೀವು ಹೇಳದೆ ಹೋದ್ರೆ ನಮಗೆಲ್ಲ ಗಾಬರಿ ಆಗಲ್ವೇನ್ರಿ? ಅವ್ರು ಏನು ಮಾಡಿದ್ದಾರೆ ಅಂತ ಈ ಲಕ್ಷ್ಮಿನೇ ಕೇಳು. ಏನಾಯಿತು ಅಂತ ಹೇಳು ಲಕ್ಷ್ಮಿ. ನನಗೂ ಏನೂ ಗೊತ್ತಿಲ್ಲ ಚಿಕ್ಕತ್ತೆ. ನಿನಗೆ ಗೊತ್ತಿಲ್ಲ ಅಂದರೆ ನಾವು ನಂಬಿಡ್ತೀವ? ಆದಿ ಬಗ್ಗೆ ನೀನೇ ಏನೋ ಹೇಳಿರ್ತೀಯ, ಅದಕ್ಕೆ ತಾತ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ತಾರೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನೋ ಹಾಗೆ ಆಡಬೇಡ. ಅದೇನು ಅಂತ ಹೇಳು. ಶೋಭಿತಾ, ಲಕ್ಷ್ಮಿ ಈ ಮನೆಗೆ ಸೊಸೆಯಾಗ್ಬಾರ್ದು, ನಿಮ್ಮಲ್ಲಿ ಕೆಲವರಿಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ. ಹಾಗೆ ಅವಳಿಗೆ ಈ ಮನೆ ಬರೋ ಯೋಗ್ಯತೆ ಇಲ್ಲ ಅನ್ನೋ ಮನಸ್ಸು ನಿಮಗಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇನು ಹೇಳೋಕೆ ಹೊರಟಿದಾರೋ ಅದನ್ನು ಸರಿಯಾಗಿ ಹೇಳಕ್ಕೆ ಹೇಳಿ. ಸುದ್ದಿ ಬಳಸಿ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮೆಲ್ಲರ ಮನಸ್ಸಲ್ಲಿ ಏನು ಭಾವನೆ ಇದೆಯೋ ನನಗೂ ಅದೇ ಬರ್ತಾ ಇದೆ. ಹಾಗೆ ಇವಳನ್ನು ಈ ಮನೆ ಸೊಸೆಯಾಗಿ ನಾನು ಯಾಕೆ ಆರಿಸ್ಕೊಂಡೆ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾ ಇದೆ. ಅಮ್ಮ, ನಮಗೆ ಯಾವತ್ತೂ ಅನಿಸಿದ್ದು ತಾತಂಗೆ ಈಗ ಅನಿಸ್ತಿದೆ ಅಂದರೆ ಲಕ್ಷ್ಮಿಗೆ ಇವತ್ತು ಪಕ್ಕ ಗೇಟ್ ಪಾಸೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಲಕ್ಷ್ಮಿ ಈ ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ನೀವು ಹೇಗ್ರಿ ಹೇಳ್ತಿದ್ದೀರಾ? ಇವಳು ಈ ಮನೆ ಸೊಸೆ ಅಲ್ಲ. ಈ ಮನೆ ಮಗಳು ಇವಳು. ಏನೇ ಶೋಭೆ, ಟ್ರೈನು ನಮ್ಮ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂದ್ಕೊಂಡ್ರೆ ಬೇರೆಯೇ ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಮಾವ ಕಿಲಾಡಿ ಅಲ್ಲ, ಜಗತ್ ಕಿಲಾಡಿ. ಇದನ್ನು ಹೇಳೋದಕ್ಕೆ ನಮ್ಗೆಲ್ರಿಗೂ ಭಯ ಪಡಿಸಿದ್ರಲ್ರಿ? ಭಯ ಪಡಿಸೋದಕ್ಕೆ ಇವ್ರಿಗೆ ಚೆನ್ನಾಗಿ ಗೊತ್ತು. ಪ್ರೀತಿ ಇದ್ದ ಕಡೆ ಭಯ ಇರುತ್ತೆ, ಭಯ ಇದ್ದ ಕಡೆ ಪ್ರೀತಿನೂ ಇರುತ್ತೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಲಕ್ಷ್ಮಿ ಈ ಮನೆಗೆ ತಕ್ಕ ಸೊಸೆ ಅಂತ. ಇವತ್ತು ಮತ್ತೆ ಅದನ್ನು ಪ್ರೂವ್ ಮಾಡಿಬಿಟ್ಲು ಅವಳು. ನಾನು ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ದೊಡ್ಡಮ್ಮ ನನಗೆ ಯಾವಾಗಲೂ ಹೇಳೋಳು, ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ 10 ಜನರ ಮುಂದೆ ಅದನ್ನು ಅಭಿಮಾನದಿಂದ ಹೇಳ್ಕೊ ಅಂತ. ಹಾಗೆ ಯಾರಾದರೂ ತಪ್ಪು ಮಾಡಿದರೆ, ಅವ್ರು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಅದನ್ನು ನೇರವಾಗಿ ಅವ್ರ ಮುಂದೆ ಹೋಗಿ ಅವ್ರ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ಅವರಿಗೆ ಅರ್ಥ ಮಾಡಿಸುವಂತ. ಇವತ್ತು ಈ ನಮ್ಮ ಲಕ್ಷ್ಮಿ ಮಾಡಿಸಿದ್ದು ಅದನ್ನೇ.
ನನ್ನ ಮೊಮ್ಮಗ ಆದಿ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಅವನು ತಪ್ಪು ಮಾಡ್ದ ಅಂತ ಹೇಳಿದಾಗ ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಅವನಿಗೆ ಹೊಡೆದ್ಬಿಟ್ಟೆ. ಆ ಪಾಪ ಪ್ರಜ್ಞೆ ನನ್ನೊಳಗೆ ಕಾಡ್ತಾನೆ ಇತ್ತು. ಆ ಪಾಪ ಪ್ರಜ್ಞೆಯನ್ನು ಹಾಗೆ ಇಟ್ಕೊಳ್ಳೋದು ಒಳ್ಳೇದಲ್ಲ, ಅದನ್ನು ಬಗೆಹರಿಸ್ಕೋಬೇಕು ಅಂತ ಈ ಲಕ್ಷ್ಮಿ ನನಗೆ ನನ್ನ ದೊಡ್ಡಮ್ಮ ಹೇಳಿದ್ಲಲ್ಲ, ಹಾಗೆ ಹೇಳಿದ್ಲು. ನಾನು ಮಾಡಿರೋ ತಪ್ಪಿಗೆ ಆದಿ ಹತ್ರ ಕ್ಷಮೆ ಕೇಳಿ ಆ ಪಾಪ ಪ್ರಜ್ಞೆನ ದೂರ ಮಾಡ್ಕೋತೀನಿ. ನನ್ನ ಕ್ಷಮಿಸ್ಬಿಡು. ತಾತ, ಹಾಗೆಲ್ಲ ನೀವು ಕ್ಷಮೆ ಕೇಳಬಾರ್ದು. ಯಾಕೆ ಕೇಳಬಾರ್ದು? ಎಲ್ಲರ ಮುಂದೆ ನಾನು ನಿನ್ಗೆ ಹೊಡೆದಿದ್ದೀನಿ ತಾನೇ. ಈಗ ಎಲ್ಲರ ಮುಂದೆ ನಾನು ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನನ್ನ ಕ್ಷಮಿಸ್ತೀಯ ಇಲ್ವಾ ಹೇಳು ನೀನು? ತಾತ, ತಾತ ಮೊಮ್ಮಗನ ಬಾಂಧವ್ಯ ನೋಡೋಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ? ಪರವಾಗಿಲ್ಲ, ನೀನು ಮಾಡಿರೋ ಕೆಲಸದಿಂದ ನನಗೆ ಖುಷಿ ಆಗ್ತಿದೆ. ಅದಕ್ಕೆ ಲಕ್ಷ್ಮಿನ ಅಪ್ಪ ಈ ಮನೆ ಮಗಳು ಅಂದಿದ್ದು. ಅವಳು ಮನೆ ಮಗಳಾಗಿ ಅವಳ ಕರ್ತವ್ಯನ ನಿಭಾಯಿಸಿದಾಳೆ. ಹಾಗೇನಿಲ್ಲ ಮಾವ, ಸತ್ಯ ಏನು ಅಂತ ತಾತಂಗೆ ತಿಳಿಸಿ ಹೇಳಿದೆ ಅಷ್ಟೆ. ನೀನು ಅವ್ರಿಗೆ ತಿಳಿಸಿ ಹೇಳಿದ್ದಕ್ಕೆ ಅಲ್ವಾ ನಾವೆಲ್ಲರೂ ಇವತ್ತು ಕಣ್ ತುಂಬ್ಕೊಳ್ಳೋ ಹಾಕಾಯಿತು. ಆದಿಗಂತೂ ಇನ್ನು ತಾತನ ಸಪೋರ್ಟ್ ಸಿಕ್ತು, ಇನ್ನು ಅವನನ್ನು ಯಾರೂ ಹಿಡಿಯೋರಿಲ್ಲ ಅಲ್ವೇನೋ ಮೊಮ್ಮಗನೇ? ಸುಮ್ಮನಿರಿ ಅಜ್ಜಿ.